ವಿರೋಧ ಮಾಡ್ತೀವಿ. ಕೇಂದ್ರ ಸರ್ಕಾರ ಏನು 4 ಕಾರ್ಮಿಕ ಕಾಯ್ದೆಗಳನ್ನ ತಂದಿದೆ, ಆ ಕಾರ್ಮಿಕ ಕಾಯ್ದೆಗಳನ್ನ ವಾಪಸ್ ಆಗೋವರೆಗೂ ಕೂಡ ನಮ್ಮ ಈ ಹೋರಾಟ ನಿಲ್ಲೋದಿಲ್ಲ ಅಂತೇಳಿ ಕೇಂದ್ರೀಯ ಸಭೆಯಲ್ಲಿ ನಾವು ತೀರ್ಮಾನ ಮಾಡಬೇಕಾಗಿದೆ. ಬಂಧುಗಳೇ, ಹಲವಾರು ಬಾರಿ ಚರ್ಚೆಗಳನ್ನಾಗಿದೆ, ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಆಗಿದೆ. 8 ಗಂಟೆಯ ಕೆಲಸ 10-12 ಗಂಟೆಗೆ ನಾವು ಬಿಡೋದಿಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಯವರು ಕೂಡ ನಮ್ಮ ಒಟ್ಟಿಗೆ ಚರ್ಚೆ ಮಾಡಿದ್ರು. ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಏಜೆಂಟರುಗಳು ಮತ್ತು ಕಾರ್ಮಿಕ ರಂಗದ ಅಧಿಕಾರಿಗಳ ಒಟ್ಟಿಗೆ ಶಾಮೀಲಾಗಿ ಕರ್ನಾಟಕದಲ್ಲೂ ಕೂಡ 8 ಗಂಟೆಯ ಕೆಲಸ ಅದನ್ನು 10ರಿಂದ 12 ಗಂಟೆ ಕೆಲಸ ಮಾಡಬೇಕು, ಕಾಯ್ದೆನಲ್ಲಿ ಬದಲಾವಣೆ ಮಾಡಬೇಕು ಅಂತೇಳಿ ಇವತ್ತು ಹೊರಟಿದ್ದರು. ಈ ಬದಲಾವಣೆಗಳನ್ನು ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. 8 ಗಂಟೆ ಏನು ನಾವು 150 ವರ್ಷಗಳ ಹಿಂದೆ ಹೋರಾಟಗಳು ಮಾಡಿ ಹಕ್ಕನ್ನು ನಾವು ಪಡೆದಿದ್ವಿ. ಆ ಹೋರಾಟದ ಮೂಲಕ ಪಡೆದಿರ್ತಕ್ಕಂಥ ಹಕ್ಕನ್ನು ಇವತ್ತು ನಾವು ಶರಣ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಇವತ್ತು ಈ ಕಾರ್ಮಿಕ ಒಕ್ಕೂಟ ಇವತ್ತು ತೀರ್ಮಾನ ಮಾಡಿ ಈ ವೇದಿಕೆಯ ಮೂಲಕವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಹೋರಾಟದ ಮೂಲಕವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯನ್ನು ಕೂಡ ನಾವು ಇವತ್ತು ಬಾರಿಸ್ತಾ ಇದ್ದೀವಿ. ಅಷ್ಟು ಮಾತ್ರ ಅಲ್ಲ ಕಾವ್ರೆ, ಮೊನ್ನೆ ನಡೆದಂತ ರೈತ ಚಳವಳಿಯಲ್ಲೂ ಕೂಡ ಕಾರ್ಮಿಕ ರಂಗ ಭಾಗವಹಿಸಿತ್ತು. ಮೊನ್ನೆ ಆನೇಕಲ್ನಲ್ಲಿ ಭೂ ಸ್ವಾಧೀನ ಪ್ರತಿಕ್ರಿಯೆಗೆ ವಿರುದ್ಧವಾಗಿ ಕೂಡ ಸರಿಯಿಲ್ಲ ಅಂತ ಹೇಳಿ ಕಾರ್ಮಿಕರು ಕೂಡ ಹೋರಾಟಗಳನ್ನ ಪಂಚಾಯತಿ ಮಟ್ಟದಲ್ಲಿ ಒಂದು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾರ್ಮಿಕ ರೈತರು ಯಾವ ರೀತಿಯಲ್ಲಿ ಒಗ್ಗಟ್ಟಿನ ಪ್ರವೇಶವನ್ನ ಇವತ್ತು ಮಾಡ್ತಾ ಇದ್ದಾರೆ. ಆ ಮಾಡ್ತಾ ಇರೋ ಸಂದರ್ಭದಲ್ಲಿ ನಾವು ನೀವು ಕೂಡ ಈ ಒಂದು ಕಾನೂನುಗಳನ್ನು ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಬೇರೆ ಸರ್ಕಾರ ಇರ್ಬೋದು, ಅದನ್ನು ನಾವು ಅಳವಡಿಸೋದಕ್ಕೆ ಬಿಡೋದೇ ಇಲ್ಲ ಅಂತ ಹೇಳಿ ಸತತವಾಗಿ ಹೋರಾಟಗಳನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಷ್ಟು ಮಾತ್ರ ಅಲ್ಲ, ಇವತ್ತು ಮಿನಿಮಮ್ ವೇಜಸ್ ಕನಿಷ್ಠ ಕೂಲಿ